ಬನ್ನಿ ಇವತ್ತು ಚಿಕನ್ ಸಾಂಬಾರು ಮಾಡೋಣ. ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಗಸ ಗುಡಿಸಿ ಕಸವನ್ನು ತುಂಬಾಕಿ ಪಾತ್ರೆ ಎಲ್ಲ ತೊಳೆಯಕ್ಕೆ ಹಾಕಿ ತಿಂಡಿ ಎಲ್ಲನೂ ಮುಗಿಸ್ಕೊಂಡೆ. ಅಮ್ಮ ಎಣ್ಣೆ ರಾತ್ರಿನೇ ಬಾದಾಮ್ ಗೋನ್ ಮತ್ತು ಕಾಮಕಸ್ತಿ ಬೀಜ ನುಣ್ಣಿ ಹಾಕಿ ಮಡಗಿದ್ರು. ಹಾಲನ್ನ ಬೆಚ್ಚಗೆ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ನುಣ್ಣಿ ಹಾಕಿರೋ ಬಾದಾಮ್ ಗೋನ್ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮನೆಯವರಿಗೆಲ್ಲ ಹಾಲನ್ನ ಕುಡಿಯೋಕೆ ಕೊಟ್ಟು ನಾನು ಕೂಡ ಹಾಲನ್ನ ಕುಡಿದೆ. ವಾರಕ್ಕೊಂದ್ಸಲ ಈ ಥರ ಕುಡಿಯೋದ್ರಿಂದ ದೇಹ ತುಂಬ ತಂಪಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ನ ತೊಳೆದು ಒಂದು 5 ರಿಂದ 10 ನಿಮಿಷ ಚಿಕನ್ ಚೆನ್ನಾಗಿ ಬಾಡಲಿ ಅಂತ ಬಾಡೋಕೆ ಬಿಟ್ಟೆ. ಚಿಕನ್ ಎಲ್ಲ ಬಾಡಿಸ್ ಕಡೆ ಖಾರ ಕಡಿಮೆ ಮಾಡ್ಕೋಣ ಅಂತ ಅಂದ್ಕೊಂಡು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ಖಾರ ಆಡಿಸ್ಕೊಂಡು ರುಬ್ಬಿ ಒಂದು ಕಡೆ ಎತ್ತಿಟ್ಕೊಂಡೆ. ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಖಾರನ ಅದಕ್ಕೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆಯಷ್ಟು ಗರಂ ಮಸಾಲ, ಒಂದು ಚಿಟಿಕೆಯಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಸ್ವಲ್ಪ ಹಸಿ ಶುಂಠಿ ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ, ಚಿಕನ್ಗೆ ಬೇಯಲಿ ಅಂತ. ಅದೆಲ್ಲ ಬೇಯೋಷ್ಟು ಈ ಕಡೆ ನಾನು ಕಾಯಿ, ಟೊಮೊಟೊ, ಒಂದು 3 ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ಆಡಿಸ್ಕೊಂಡು ಒಂದು ಜಾಡಲ್ಲಿ ಎತ್ತಿಟ್ಕೊಂಡೆ. ಈ ಕಡೆ ಚಿಕನ್ನು ಸ್ವಲ್ಪ ಖಾರದ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿತ್ತು. ಚಿಕನ್ ಎಲ್ಲ ಬೆಂದಾದ್ಮೇಲೆ ಖಾರದ ನೀರನ್ನ ಹುಯ್ಯೋಣ ಅಂತ ಅಂದ್ಕೊಂಡು ಖಾರದ ನೀರನ್ನ ಅದಕ್ಕೆ ಹುಯ್ದು ಎಷ್ಟು ಬೇಕಷ್ಟು ಸಾಂಬಾರಿಗೆ ಖಾರನ ನೀರನ್ನ ಹೆಚ್ಚಿಸ್ಕೊಂಡೆ. ನೀರು ಎಷ್ಟು ಬೇಕಷ್ಟು ಹೆಚ್ಚಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 3 ವಿಷಲ್ ಕೂಗಲಿ ಅಂತ ಅಂದ್ಕೊಂಡು ಕುಕ್ಕರ್ಗೆ ಹಾಕಿ ಮಡಗಿದೆ. ವಿಷಿಲೆಲ್ಲನೂ ಕೂಗಾಯಿತು. ವಿಷಲೆಲ್ಲ ಕೂಗಾದ್ಮೇಲೆ ಇವಕ್ಕೆ ಕುಕ್ಕರ್ ತೆಗ್ದು ನೋಡೋಣ. ಫೈನಲಿ ಆಗಿ ಚಿಕನ್ ಸಾಂಬಾರು ರೆಡಿ ಆಗಿತ್ತು. ನೋಡೋಣ ಬನ್ನಿ ಇವಾಗ ಚಿಕನ್ ಸಾಂಬಾರು ಹೇಗಾಗಿದೆ ಅಂತ. ಚಿಕನ್ ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಚಿಕನ್ ಕೂಡ ಚೆನ್ನಾಗಿ ಮಸಾಲೆ ಜೊತೆಗೆ ಬೆಂದಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.